ಹರೇ ಕೃಷ್ಣ. ಅಪವಾದ ಅನ್ನೋದು ಯಾರಿಗೆ ಬಿಟ್ಟಿದೆ ಹೇಳಿ? ಸಾಕ್ಷಾತ್ ಭಗವಂತ ಕೃಷ್ಣನಿಗೂ ಸಹ ಈ ತರ ಒಂದು ಅಪವಾದ ಬಿಟ್ಟಿಲ್ಲ. ಕೃಷ್ಣನಿಗೆ ಶಮಂತಕ ಮಣಿ ಕದ್ದಿದ್ದಾನೆ ಅಂತ ಒಂದ್ಸಲಿ ಅಪವಾದ ಬರುತ್ತೆ. ಶಮಂತಕ ಮಣಿಯನ್ನ ಯಾದವ ವೀರ ಸತ್ರಾರ್ಜಿತ ಸೂರ್ಯ ದೇವನಿಂದ ವರವಾಗಿ ಪಡ್ಕೊಂಡಿರ್ತಾನೆ. ಅದು ಎಷ್ಟು ಪ್ರಕಾಶಮಾನವಾಗಿತ್ತು ಅಂದ್ರೆ, ಸತ್ರಾರ್ಜಿತ ಶಮಂತಕ ಮಣಿಯನ್ನ ತಗೊಂಡು ಬರ್ತಾ ಇರ್ಬೇಕಾದ್ರೆ ವೃಂದಾವನದಲ್ಲಿರುವಂತಹ ಎಲ್ಲಾ ಜನರು ಹೇಳ್ತಿರ್ತಾರೆ, ಸೂರ್ಯದೇವ ಬರ್ತಾ ಇದ್ದಾನೆ, ಸೂರ್ಯದೇವ ಬರ್ತಾ ಇದ್ದಾನೆ ಅಂತ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ಅದು ಸೂರ್ಯ ದೇವ ಅಲ್ಲ, ಸೂರ್ಯ ದೇವನಿಂದ ವರವಾಗಿ ಶಮಂತಕ ಮಣಿಯನ್ನ ಸತ್ರಾರ್ಜಿತ ಪಡ್ಕೊಂಡಿದ್ದಾನೆ, ಅದನ್ನ ತಗೊಂಡ್ ಬರ್ತಿದ್ದಾನೆ ಅಂತ ಹೇಳ್ತಾನೆ. ಸತ್ರಾರ್ಜಿತನಿಗೆ ಕೃಷ್ಣ ಒಂದ್ಸಲ ತಮಾಷೆ ಕೇಳಿರ್ತಾನೆ, ಸತ್ರಾರ್ಜಿತ, ಈ ಶಮಂತಕ ಮಣಿಯನ್ನ ನನಗೆ ಕೊಡ್ತೀಯಾ ಅಂತ. ಅಷ್ಟೇ, ಅದು ಅಲ್ಲಿಗೆ ಬಿಟ್ಟಿರ್ತಾನೆ ಕೃಷ್ಣ. ಯಾವತ್ತೂ ಅದರ ವಿಷಯವನ್ನ ಮಾತಾಡಿರೋದೇ ಇಲ್ಲ. ಈ ಶಮಂತಕ ಮಣಿಯ ವಿಶೇಷತೆ ಏನು ಅಂದ್ರೆ, ಇದು ಇರೋ ಕಡೆ ಕ್ಷಾಮವೇ ಬರೋದಿಲ್ಲ. ಮತ್ತೆ ಈ ಮಣಿ ದಿನಕ್ಕೆ 8 ಬಾರ ಅಂದ್ರೆ 25 ತೊಲ ಬಂಗಾರವನ್ನ ಕೊಡ್ತಿತ್ತಂತೆ. ಅಷ್ಟು ವಿಶೇಷವಾದಂತಹ ಶಮಂತಕ ಮಣಿ ಇದು. ಇದನ್ನ ಸತ್ರಾಜಿತನ ತಮ್ಮ ಪ್ರಸೇನ ತಾನು ಕಾಡಿಗೆ ಬೇಟೆಗೆ ಹೋಗ್ಬೇಕಾದ್ರೆ ಹಾಕೊಂಡು ಹೋಗ್ತಾನೆ. ಅಲ್ಲಿ ಸಿಂಹ ಇದನ್ನ ನೋಡಿ ಆ ಪ್ರಸೇನನನ್ನ ಕೊಂದು ತಾನು ಎತ್ಕೊಂಡು ಹೊರಟೋಗುತ್ತೆ. ಸಿಂಹ ತಗೊಂಡೋಗ್ತಿದ್ದಂತಹ ಶಮಂತಕ ಮಣಿಯನ್ನ ಜಾಂಬವಂತ ನೋಡ್ತಾನೆ. ಜಾಂಬವಂತ ಸಿಂಹನನ್ನ ಕೊಂದು ತಾನು ಅಲ್ಲಿಂದ ಆ ಶಮಂತಕ ಮಣಿಯನ್ನ ತಗೊಂಡೋಗ್ತಾನೆ. ಈಗ ಶಮಂತಕ ಮಣಿ ಇರೋದು ಜಾಂಬವಂತನ ಹತ್ರ. ಆದ್ರೆ ವೃಂದಾವನದಲ್ಲಿ ಎಲ್ಲರೂ ಕೃಷ್ಣ ಶಮಂತಕ ಮಣಿಯನ್ನ ಕದ್ದಿದ್ದಾನೆ ಅಂತ ಆಪಾದನೆ ಮಾಡ್ತಾರೆ. ಕೃಷ್ಣ ತನಗ್ ಬಂದಿರೋ ಆಪಾದನೆಯನ್ನ ತೊಡೆದು ಹಾಕಲು ಶಮಂತಕ ಮಣಿಯನ್ನ ಹುಡ್ಕೊಂಡು ಓಡ್ತಾನೆ. ಕಾಡಿಗೆ ಹೋದಾಗ ಗೊತ್ತಾಗುತ್ತೆ, ಪ್ರಸೇನ ಸತ್ತು ಬಿದ್ದಿರ್ತಾನೆ. ಪ್ರಸೇನನ್ನ ಕೊಂದು ಸಿಂಹ ಶಮಂತಕ ಮಣಿ ತಗೊಂಡೋಗಿರುತ್ತೆ. ಸಿಂಹನನ್ನ ಕೊಂದು ಜಾಂಬವಂತ ತಗೊಂಡೋಗಿರ್ತಾನೆ. ಇದರ ಜಾಡನ್ನ ಹಿಡ್ಕೊಂಡು ಹೊರಟಂತ ಕೃಷ್ಣನಿಗೆ ಜಾಂಬವಂತನ ಗುಹೆಯಲ್ಲಿ ಶಮಂತಕ ಮಣಿಯನ್ನ ನೋಡ್ತಾನೆ. ತದನಂತರ ಜಾಂಬವಂತನಿಗೆ ಮತ್ತು ಕೃಷ್ಣನಿಗೆ 28 ದಿನಗಳ ಕಾಲ ಸತತವಾಗಿ ಯುದ್ಧ ನಡೆಯುತ್ತೆ. ಕೃಷ್ಣನ ಕಣ್ಣನ್ನು ದಿಟ್ಟಿಸಿ ನೋಡ್ತಾನೆ. ತನಗೆ ಅವಾಗ ಅರಿವಾಗುತ್ತೆ, ಓ, ನಾನು ಎಂಥ ಅಪರಾಧ ಮಾಡಿದೆ, ನಾನು ಯುದ್ಧ ಮಾಡ್ತಿರೋದು ನನ್ನ ಪ್ರಭು ಶ್ರೀರಾಮಚಂದ್ರನ ಜೊತೆ ಅಂತ ಆವಾಗ ಅರಿವಾಗಿ ಅವನು ಕೃಷ್ಣನಲ್ಲಿ ಕ್ಷಮೆ ಕೇಳಿ ತನ್ನ ತಪ್ಪಿನ ಪಶ್ಚಾತ್ತಾಪಕ್ಕಾಗಿ ಅವನು ತನ್ನ ಮಗಳು ಜಾಂಬವಂತೆಯನ್ನು ಕೊಟ್ಟು ಕೃಷ್ಣನಿಗೆ ವಿವಾಹ ಮಾಡಿ ಶಮಂತಕ ಮಣಿಯನ್ನು ಕೊಟ್ಟು ಕಳಿಸ್ತಾನೆ.